ವೆಲ್ಕಮ್ ಬ್ಯಾಕ್. ಯುದ್ಧ ಸಾರಿರೋ ರಷ್ಯಾ ಮೊದಲ ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಉಕ್ರೇನ್ನ ಕೆಲ ನಗರಗಳ ಮೇಲೆ ಹಿಡಿತ ಸಾಧಿಸಲಾಗಿದೆ. 6 ಮಹಾನಗರಗಳು ಈಗ ನಮ್ಮ ಕಂಟ್ರೋಲ್ನಲ್ಲಿ ಇದೆ ಅಂತ ರಷ್ಯಾ ಮೊದಲ ಬಾರಿಗೆ ಒಂದು ಸ್ಟೇಟ್ಮೆಂಟ್ ಅನ್ನ ರಿಲೀಸ್ ಮಾಡಿರುವಂಥದ್ದು. 6 ಉಕ್ರೇನ್ನ ನಗರಗಳ ಮೇಲೆ, ಮಹಾನಗರಗಳ ಮೇಲೆ ನಾವು ಕಂಟ್ರೋಲ್ ಅನ್ನ ಸಾಧಿಸಿದ್ದೀವಿ. ನಮ್ಮ ಕಂಟ್ರೋಲ್ನಲ್ಲಿ 6 ಉಕ್ರೇನ್ನ ಮಹಾನಗರಗಳಿದೆ ಅಂತ ರಷ್ಯಾ ಹೇಳಿದೆ. ಕಲಿಯುನ್ಯುಕಾ, ಲೆಬಿಡಿನ್ಸ್ಕಿ, ಪಿಯನರ್ಸ್ಕೆ, ಕಾರ್ಲಾ ಮಾರ್ಕ್ಸಾ, ಮೈಕೋಲೈವ್ಕಾ, ಒಸಿಪಿಂಕೋ ನಮ್ಮ ಹಿಡಿತದಲ್ಲಿದೆ ಅಂತ ಮೊದಲ ಬಾರಿಗೆ ರಷ್ಯಾದಿಂದ ಹೇಳಿಕೆಯನ್ನು ಬಿಡುಗಡೆ ಮಾಡಲಾಗಿದೆ. ರಷ್ಯಾ ರಕ್ಷಣಾ ಸಚಿವಾಲಯದ ವಕ್ತಾರ ಈಗೋರ್ ಈ ಒಂದು ಮಾಹಿತಿಯನ್ನ ಹೇಳಿರುವಂಥದ್ದು. 6 ಮಹಾನಗರಗಳ ಮೇಲೆ ನಾವು ಹಿಡಿತ ಸಾಧಿಸಿದ್ದೀವಿ ಅಂತ ಹೇಳಿದ್ದಾರೆ. Войск Луганской Народной Республики при огневой поддержке вооруженных сил Российской Федерации, продолжая успешные наступательные действия, установила контроль над населенными пунктами Старобельск и Сватово. С начала проведения специальной военной операции глубина продвижения составила 75 километров. Группировка войск Донецкой Народной Республики, расширив полосу наступления, установила контроль над населенными пунктами Калиновка, Лебединская, Пионерская, Карла Маркса, Николаевка и Осипенко. Продвижение вперед с начала операции составило 58 км. Российскими подразделениями вооруженных сил взят под полный контроль областной центр Херсон. Гражданская инфраструктура, объекты жизнеобеспечения населения и городской транспорт работают в повседневном режиме. ಉಕ್ರೇನ್ ರಷ್ಯಾ ಯುದ್ಧದಿಂದ ಸುಮಾರು ಲಕ್ಷ ಮಂದಿ ಈಗ ನಿರಾಶ್ರಿತರಾಗಿದ್ದಾರೆ. 7 ದಿನದಲ್ಲಿ ಉಕ್ರೇನ್ನಲ್ಲಿ 8.60 ಲಕ್ಷ ಮಂದಿ ನಿರಾಶ್ರಿತರಾಗಿದ್ದಾರೆ. 5 ಲಕ್ಷಕ್ಕೂ ಹೆಚ್ಚು ಜನ ಉಕ್ರೇನ್ ದೇಶವನ್ನ ಬಿಟ್ಟು ಇತರ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಈಗ ನಿರಂತರವಾಗಿ ದಾಳಿ ನಡೀತಾ ಇದೆ. ಮನೆ ಮಠಗಳನ್ನ ಕಳ್ಕೊಂಡು ಲಕ್ಷಾಂತರ ಜನ ಈಗ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ನಿರಾಶ್ರಿತರ ಸಂಖ್ಯೆ ಲಕ್ಷದಲ್ಲಿದೆ. 7 ದಿನದಲ್ಲಿ ಉಕ್ರೇನ್ನಲ್ಲಿ 8.60 ಲಕ್ಷ ಮಂದಿ ನಿರಾಶ್ರಿತರಾಗಿದ್ದಾರೆ. 5 ಲಕ್ಷಕ್ಕೂ ಹೆಚ್ಚು ಜನ ಉಕ್ರೇನ್ ಅನ್ನ ಬಿಟ್ಟು ಇತರೆ ದೇಶಗಳಿಗೆ ವಲಸೆ ಹೋಗಿದ್ದಾರೆ. ಇನ್ನು ಅಲ್ಲೇ ಇರುವಂತಹ ಜನ ಇರೋದಕ್ಕೂ ಮನೆ ಇಲ್ಲದೆ, ಊಟ ತಿಂಡಿ ಯಾವುದಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯಾದಂತಹ ಫೆಸಿಲಿಟಿ ಇಲ್ಲದೆ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ. ಮೆಟ್ರೋ ಸ್ಟೇಷನ್ಗಳಲ್ಲಿ, ಬಂಕರ್ಗಳಲ್ಲಿ ಆಶ್ರಯವನ್ನು ಪಡ್ಕೊಂಡಿದ್ದಾರೆ. ಲಕ್ಷಾಂತರ ಮಂದಿ ಈ ಒಂದು ಯುದ್ಧದಿಂದ ಉಕ್ರೇನ್ನಲ್ಲಿ ನಿರಾಶ್ರಿತರಾಗಿದ್ದಾರೆ. ರಸ್ತೆಯಲ್ಲೇ ಆಶ್ರಯ ಪಡೆಯುವಂತಹ ಪರಿಸ್ಥಿತಿ ಅಲ್ಲಿನ ಮಂದಿಗೆ ಇದೀಗ ಬಂದೊದಗಿದೆ. ನವೀನ್ ಕಳ್ಕೊಂಡು ತಾಯಿ ವಿಜಯಲಕ್ಷ್ಮಿ ಕಣ್ಣೀರ್ ಹಾಕಿದ್ದಾರೆ. ಮಕ್ಕಳೇ ನಮಗೆ ಆಸ್ತಿ ಆಗಿದ್ರು ಅಂತ ಕಣ್ಣೀರ್ ಹಾಕಿದ್ದಾರೆ. ನಿನ್ನೆ ಕೊನೆ ಬಾರಿ ಕಾಲ್ ಮಾಡಿದ್ದ, ವಾಪಸ್ ಬರ್ತೀನಿ ಅಂತ ಹೇಳಿದ. ಆದ್ರೆ ಈಗ ಇಂಥ ಪರಿಸ್ಥಿತಿಯನ್ನ ಎದುರಿಸಬೇಕಾಗಿದೆ ಅಂತ ತಾಯಿ ಕಣ್ಣೀರನ್ನ ಹಾಕಿದ್ದಾರೆ. ಇಲ್ಲಿ ಸೀಟು ಸಿಗದಿದ್ದಕ್ಕೆ ನನ್ನ ಮಗ ವಿದೇಶಕ್ಕೆ ಹೋಗ್ಬೇಕಾಯ್ತು, ಕೋಟಿ ಕೊಟ್ಟು ಮೆಡಿಕಲ್ ಸೀಟ್ ಪಡೆಯೋದಕ್ಕಾಗುತ್ತಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನವೀನ್ ತಾಯಿ ವಿಜಯಲಕ್ಷ್ಮಿ ಅವರು. ಇಲ್ಲಿ ಸೀಟ್ ಸಿಕ್ಲಿಲ್ಲ ಅಂತ ತಾನೇ ಬೇರೆ ಒಂದು ದೇಶಕ್ಕೆ ಹೋಗಿ ಅವರು MBBS ಮಾಡಬೇಕು ಅಂತ ಕನಸನ್ನ ಇಟ್ಕೊಂಡಿದ್ರು. ಆದರೆ ಇಂಥ ಒಂದು ಪರಿಸ್ಥಿತಿ ಬಂದೊದಗಿದೆ. ನಮ್ಮ ಮಗನನ್ನೇ ನಾವು ಕಳ್ಕೊಂಡಿದ್ದೀವಿ, ಕೋಟಿ ಕೊಟ್ಟು ಇಲ್ಲಿ ಮೆಡಿಕಲ್ ಸೀಟನ್ನ ಪಡೆಯೋಕ್ಕಾಗುತ್ತಾ ಅಂತ ನವೀನ್ ತಾಯಿ ವಿಜಯಲಕ್ಷ್ಮಿ ಅವರು ಕಣ್ಣೀರ್ ಹಾಕಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೋಶಿ ಅವರು ಬಂದ್ರೆ ಏನು ಅಂತ ಮನವಿ ಮಾಡಿದ್ರು, ಅವ್ರು ತರಿಸ್ತಾರೆ ಅಂತ ಹೇಳಿದ್ರು. ಅವ್ರಿಗೆ ನಮ್ಮ ಬಾಡಿಗಾರ ನೋಡೋಕ್ಕಾಗಿ ಬಾಡಿಗಾರ ತರಿಸ್ಕೊಂಡು ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಎದ್ದದ ಮತ್ತೆ ತೆಗಿತಾರೆ ಏನಾರ ಅಂತ ಕರ್ಫ್ಯೂ ಐತಲ್ಲ, ಹೆಂಗೆ ಹೋಗ್ತೀವಿ ಕರ್ಫ್ಯೂ ತೆಗಿತಾರೆ 6 ಗಂಟೆಗೆ ಆಗಾಗ ಹೋಗ್ತೈತಿ. ನನಗೆ ಫೋನ್ ಮಾಡಬೇಕು ಬರೋದು. ಹೇಗಿದ್ದ ನವೀನ್? ಹೇಗಿದ್ದಂದ್ರೆ ಇನ್ನೂರು ವಜ್ರಕ್ಕೆ ಹೆಚ್ಚಾಗಿದ್ದ ಅಂಥ ಮಗನ ನಮ್ಗೆ ಸಿಗಕ್ಕೆ ಸಾಧ್ಯಲ್ಲ ಅಂತ ಮಗನ ಕಡೆಗೆ ಪುಣ್ಯ ಮಾಡಿದ್ದೆ. ಈಗ ಅಂಥ ಮಗನ ಕರ್ತವ್ಯ ನಾನು ದುರ್ದೈವಿನೂ ಆಗಿದೆ. ಅಷ್ಟೇ ಪ್ರತಿಭಾವಂತ ಹುಡುಗ, ಬಹಳ ಪ್ರತಿಭೆ ತಪ್ಪು ಪಡೋದು ಮನೆ ಬಿಟ್ಟಬಾರ್ದು. ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ಆದ್ಮೇಲೆ.